ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಡಿಯೋ ಅಂದರೆ ಇವತ್ತು ಸಂಡೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಚಿಕನ್ ರೆಸಿಪಿ ಮಾಡಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಇವತ್ತು ಮಾಡ್ತಾಯಿಲ್ಲ. ನೈಟು ಮಶ್ರೂಮು ಮತ್ತು ಸೊಪ್ಪು ತಂದಿದ್ದೆ, ನೆನ್ನೆ ಮಾಡಬೇಕು ಅಂತ ತಂದಿದ್ದೆ. ಸೊ ಗ್ಯಾಸ್ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಅದನ್ನು ಇವತ್ತೇ ಮಾಡ್ತಾಯಿದ್ದೀನಿ. ಮಶ್ರೂಮ್ ಪೆಪ್ಪರ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಂಗೆ ಮಸ್ಸೊಪ್ಪು ಮಾಡ್ತೀನಿ. ಮಸ್ಸೊಪ್ಪಿಂದೇನು ತೋರಿಸಲ್ಲ. ಸೊ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ಯಾವ ಥರ ಮಾಡ್ತಿದ್ದೀನಿ ಅಂತ. ಮಾಮೂಲಿ ಯಾವಾಗೂ ಮಶ್ರೂಮ್ ಪಲಾವು, ಮಶ್ರೂಮ್ ಗ್ರೇವಿ ನಾರ್ಮಲಾಗಿ ಮಾಡ್ಕೊಂಡು ತಿಂತಿದ್ವಿ. ಸೊ ಇವತ್ತೇನಾದರೂ ವಿಶೇಷವಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪರವಾಗಿಲ್ಲ, ನನ್ನ ವೀಡಿಯೋಸ್ಗೆ ಇನ್ಕ್ರೀಸ್ ಆಗ್ತಿದೆ. ಸೊ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರ್ತಿರುತ್ತೆ. ಇನ್ನೂ ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ ನೆಗೆಟಿವು ಪಾಸಿಟಿವು ಅನ್ನೋದು. ಆಲ್ರೆಡಿ ನಾವೆಲ್ಲ ಗೊತ್ತಿದ್ದೇ ಗುರು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ್ನ. ನೆಗೆಟಿವ್ ಕಮೆಂಟ್ಸು ಬರ್ತಿರ್ತವೆ, ಪಾಸಿಟಿವ್ ಕಮೆಂಟ್ಸು ಬರ್ತಿರ್ತವೆ, ಎಲ್ಲ ಗೊತ್ತಿದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು. ನೀವು ನನ್ನ ಡಿಮೋಟಿವೇಟ್ ಮಾಡಬೇಕು ಅಂತ ಯಾರು ಬೇರೆಯವ್ರು ಮಾಡ್ತಾಯಿಲ್ಲ, ಎಲ್ಲ ನಮಗೆ ಗೊತ್ತಿರೋರೆ, ನಮಗೆ ಬೇಕಾದವರೇ ಮಾಡ್ತಾ ಇರೋದು ಅಂತ ಚೆನ್ನಾಗಿ ಗೊತ್ತು. ಸೊ ಆದರೆ ಏನಕ್ಕೆ ತಲೆ ಕೆಡಿಸ್ಕೊಳಲ್ಲ ಅಷ್ಟೇ. ಬನ್ನಿ ರೆಸಿಪಿ ನೋಡೋಣ. ಅದೇ ಮಶ್ರೂಮು ಈಗ ಇದನ್ನು ಇದು ಮಾಡಬೇಕು. ನೆನ್ನೆ ಮಾಡಬೇಕಿತ್ತು, ಮಾಡಿಲ್ಲ. ನೋಡಿ ಹೇಗಿದೆ ಮಶ್ರೂಮ್ ಎಲ್ಲ. ನಾನು ಇದನ್ನ ಸಿಪ್ಪೆ ಕೂಡ ಬಿಡಿಸ್ತೀನಿ. ಸೊ ಕೆಲವರು ಯಾರು ಸಿಪ್ಪೆನ ಬಿಡಿಸಲ್ಲ, ಸಿಪ್ಪೆ ಬಿಡಿಸಿ ಮಾಡಿ ಚೆನ್ನಾಗಿರುತ್ತೆ. ಇದಕ್ಕೆ ಔಷಧಿ ಅದು ಇದು ಎಲ್ಲ ಸ್ಪ್ರೇ ಮಾಡಿರ್ತಾರೆ. ಸೊ ನಮಗೂ ಡೇಂಜರ್ ಆಗೋದು ಬೇಡ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಿಪ್ಪೆ ಆರಾಮಾಗಿ ಬಿಡಿಸ್ಕೊಡುತ್ತದು, ಏನು ಅಷ್ಟೊಂದೇನು ಇದಿಲ್ಲ. ನಾನು ಸಿಪ್ಪೆ ಎಲ್ಲ ರಿಮೂವ್ ಮಾಡ್ತೀನಿ. ಇದನ್ನು ಈಗ ಎಲ್ಲ ನೀರೊಳಗೆ ಹಾಕ್ಕೊತೀನಿ. ಇದನ್ನು ಆ್ಯಸ್ ಯೂಶ್ವಲ್ ಸೇಮ್ ಅರಿಶಿನ ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ಏನೇನಿರುತ್ತೋ ಎಲ್ಲ ಹೊರಟೋಗ್ಬಿಡ್ಲಿ ಅಂತ. ಇದೆಲ್ಲ ವೇಸ್ಟು ಬೇಡ. ಸೊ ನನಗೆ ಏನಾದರೂ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಕ್ಯಾರೆಟ್ ಜ್ಯೂಸ್ ಮಾಡಿದ್ದೆ. ಏನೇನು ಹಚ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿದ್ದೆ. ಈಗ ಕಾಳು ಮೆಣಸು ಸ್ವಲ್ಪ ಸೋಂಪು ಹಾಕ್ಕೊಂಡು ಸಪ್ರೇಟ್ ರುಬ್ಕೊತೀನಿ. ಹಾಗೆ ಇದಕ್ಕೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಸಾಸಿವೆ ಅದೇನು ಬೇಡ, ಡೈರೆಕ್ಟ್ ಹಾಗೆ ಮಾಡ್ಬೋದು. ನಾವು ಸೋಂಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ, ಅದು ಹಾಕ್ತೀವಲ್ಲ, ಅದಕ್ಕೋಸ್ಕರ ನಾನೇನೂ ಹಾಕಲಿಲ್ಲ ಅಂದ್ರೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೊ ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇದಕ್ಕೆ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಎಣ್ಣೆ ಇರಲೇಬೇಕು. ಸೊ ಅದಕ್ಕೋಸ್ಕರ ಇವಾಗ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ ನಾನು. ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಹಾಕಿದ್ಮೇಲೆ ಅಷ್ಟೇ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಆವಾಗ ನೀವು ನೋಡಿ. ಆಮೇಲೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಅದರಲ್ಲಿ ನಾನು 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ನಿಮಗೆ ಎಷ್ಟು ಬೇಕು. ಈಗ ಇದಕ್ಕೇನೆ ಅರಿಶಿನ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊತೀನಿ. ಬೇಗ ಹಸಿ ವಾಸನೆ ಹೋಗಬೇಕು ಅಂದರೆ ಆ ರೀತಿ ಮಾಡಿದ್ರೆ ಬೇಗ ಹಸಿ ವಾಸನೆ ಎಲ್ಲ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ, ಕಲ್ಲರ್ಗೂ ಕೂಡ. ಈಗ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ. ಹಾಗೆ ಸಾಂಬಾರು ಪುಡಿ ಹಾಕ್ಕೊತೀನಿ, ಮಸಾಲೆ ಪುಡಿ. ಇದು ಮನೆಯಲ್ಲೇ ಮಾಡಿರೋದು, ನೀವು ಯಾವ್ದು ಸಿಗುತ್ತೋ ಅದು ಹಾಕ್ಕೊಳ್ಳಿ, ಅಂಗಡಿಯಲ್ಲಿ ಸಿಗೋದೇನೆ.
ಮತ್ತು ಇದಕ್ಕೆ ನೀರು ಹಾಕ್ಕೊತೀನಿ, ಒಂದು ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಅದನ್ನು ಕುದಿಯೋಕೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಮತ್ತು ಅವಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪುಡಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಶ್ರೂಮ್ ಹಾಕ್ಕೊತೀನಿ ಅದೆಲ್ಲ ಕುದ್ಮೇಲೆ. ಸೊ ಮಶ್ರೂಮ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷದ ತನಕ ನಾವು ಬೇಯಿಸ್ಕೋಬೇಕು. 10 ನಿಮಿಷ ಆದಮೇಲೆ ನೋಡೋಣ ಬನ್ನಿ. ಹೇಗೆ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಮಾಡ್ಕೊತೀನಿ. ಲಾಸ್ಟಿಗೆ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಸಕ್ಕತ್ತಾಗಿ ಬಂದಿದೆ. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು ಪೆಪ್ಪರು. ನಿಜ ಸಕ್ಕತ್ತಾಗಿ ಬಂದಿದೆ. ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ. ಎಲ್ಲ ರೆಡಿಯಾಗಿದೆ. ಒಂದು ತಟ್ಟೆಗೆ ಎಲ್ಲ ಸರ್ವ್ ಮಾಡ್ಕೊತಿದ್ದೀನಿ ಹೇಮಂತ್ಗೆ ಹಾಕ್ಕೊಡೋಕ್ಕೆ, ನನ್ನ ಹಸ್ಬೆಂಡ್ಗೆ. ನಾನು ಹಾಕ್ಕೊಂಡು ತಿಂತಾ ಇದ್ದೆ. ಹಾಗೆ ನಾನು ಕೂಡ ತಿನ್ನೋಣ ಅಂತ ಕೂತ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಎಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.